ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಹಲವು ಕಡೆ ಎನ್ಐಎ ರೈಡ್ ಮಾಡಿದೆ. ಈಗ 5 ಕಡೆ ರೈಡ್ ಮಾಡಿದೆ. ಬೆಂಗಳೂರಿನ 5 ಕಡೆ ಎನ್ಐಎ ರೈಡ್ ಮಾಡಿದ್ದು ಕೆಫೆ ಸ್ಫೋಟ ಸಂಬಂಧ ಅನುಮಾನಾಸ್ಪದ ವ್ಯಕ್ತಿಗಳ ಮನೆ ಮೇಲೆ ರೈಡ್ ಮಾಡಿದೆ. ಶಿವಮೊಗ್ಗ, ಹುಬ್ಳಿ, ಬೆಂಗಳೂರಿನಲ್ಲಿ ಏಕಕಾಲದಲ್ಲಿ ಒಟ್ಟು ಎನ್ಐಎ 5 ಕಡೆ ರೈಡ್ ಮಾಡಿರುವಂತಹ ಪ್ರಕರಣ. ಚೆನ್ನೈನಲ್ಲೂ ಕೂಡ ದಾಳಿಯನ್ನ ಎನ್ಐಎ ಅಧಿಕಾರಿಗಳು ನಡೆಸಿದಾರಂತೆ. ಇನ್ನು ಆ ಬಾಂಬರ್ ನಾಪತ್ತೆ ಆಗಿದ್ದಾನೆ, ಸಿಕ್ಕಿಲ್ಲ. ಬಟ್ ಆತನ ಕಾಂಟ್ಯಾಕ್ಟಿಗೆ ಯಾರು ಬಂದಿದ್ರು ಅನ್ನೋ ಅನುಮಾನ ಇತ್ತು, ಯಾರು ಆತನನ್ನ ಮೀಟ್ ಮಾಡಿದ್ರು ಅನ್ನೋ ಅನುಮಾನ ಇತ್ತು, ಅಂಥವ್ರನ್ನ ವಶಕ್ಕೆ ಕೂಡ ಪಡೆದುಕೊಂಡಿತ್ತು. ಮುಂದುವರೆದಂತೆ ಸದ್ಯದ ಬೆಳವಣಿಗೆ ಈ ಪ್ರಕರಣದಲ್ಲಿ ಆತ ಇನ್ನೂ ಕೂಡ ನಾಪತ್ತೆಯಾಗಿದ್ದಾನೆ. ಆದ್ರೆ ಅನುಮಾನ ಬಂದಂತಹವರ ಮೇಲೆ ಇದರಲ್ಲಿ ಇವರ ಕೈವಾಡ ಇರಬಹುದು ಅಂತ ಶಂಕೆ ವ್ಯಕ್ತವಾದವರ ಮನೆ ಮೇಲೆ ಎನ್ಐಎ ರೈಡ್ ಮಾಡಿದೆ. ಅದು ಬರೀ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಶಿವಮೊಗ್ಗ, ಹುಬ್ಳಿ ಸೇರಿದಂತೆ ಬೆಂಗಳೂರಿನಲ್ಲಿ ಒಟ್ಟು 5 ಕಡೆ ಎನ್ಐಎ ರೈಡ್ ಮಾಡೋದರ ಮುಖಾಂತರ ಇನ್ನೂ ಹೆಚ್ಚಿನ ಮಾಹಿತಿಗೆ ಅಥವಾ ತನಿಖೆಗೆ ಮುಂದಾಗ್ತಾ ಇದೆ ಎನ್ಐಎ ಟೀಮ್. ಇದೀಗ ಇಬ್ಬರನ್ನ ಬೆಂಗಳೂರಿನ ಗುರಪ್ಪನಪಾಳ್ಯದಲ್ಲಿ ಎನ್ಐಎ ಈಗ ದಾಳಿ ನಡೆಸಿದ್ದು, ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿತ್ತು ಎನ್ಐಎ. ಅನುಮಾನದ ಮೇಲೆ ಇಬ್ಬರ ಮೇಲೆ ರೈಡ್ ಮಾಡಿದೆ. ದಾಖಲೆಗಳು ಸಿಕ್ಕರೆ ಅವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡೋ ಸಾಧ್ಯತೆ ಇದೆ. ಅನುಮಾನಗಳು ಅಂದ್ರೆ ಪೊಲೀಸ್ ಮೂಲಗಳಿಗೆ ಫೋನ್ ಮಾಡಿದ್ರು ಅಂತನೋ, ಕಾಂಟ್ಯಾಕ್ಟ್ ಸಿಕ್ಕಿದ್ರು ಅಂತನೋ, ಮಗದೊಂದು ಏನೋ ಅನುಮಾನ ಬಂದಿರುತ್ತೆ. ಆ ಹಿನ್ನೆಲೆಯಲ್ಲಿ ರೈಡ್ ಮಾಡಿದ್ದಾರೆ. ಈಗ ಅನುಮಾನ ದಟ್ಟವಾಯಿತು ಅಥವಾ ಏನಾದ್ರೂ ಕ್ಲೂ ಸಿಕ್ತು, ಅವ್ರ ಮನೆಗಳಲ್ಲಿ ಡಾಕ್ಯುಮೆಂಟ್ ಸಿಕ್ತು ಅಂತನೋ, ಪೆನ್ ಡ್ರೈವ್ ಸಿಕ್ತು ಅಂತನೋ, ಅಥವಾ ಅವರ ಸ್ಟೇಟ್ಮೆಂಟ್ಗಳು ಕಾರಣ ಆಯ್ತು ಅನುಮಾನಕ್ಕೆ ಅಂತ ಒಂದು ಡೌಟ್ ಶುರು ಆದ್ರೆ ಅಲ್ಲಿ ಅವ್ರಗಳನ್ನ ಕೂಡ ವಶಕ್ಕೆ ಪಡೆಯುವಂತಹ ಕೆಲಸ ಎನ್ಐಎ ಮಾಡುತ್ತೆ. ಈಗಾಗಲೇ ಇಬ್ಬರನ್ನ ಅರೆಸ್ಟ್ ಅಂದ್ರೆ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದೆ. ಬಟ್ ಇಷ್ಟೆಲ್ಲ ಆಗಿ ತಿಂಗಳು ಕಳೆದ್ರೂ ಕೂಡ ಬೆಂಗಳೂರಿನ ಈ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಬಾಂಬರ್ ಮಾತ್ರ ಇನ್ನೂ ಪತ್ತೆಯಾಗಿಲ್ಲ. ಆತನ ಸಂಗಡಿಗರು ಯಾರಿರ್ಬೋದು, ಆತನಿಗೆ ಸಹಾಯ ಯಾರು ಮಾಡಿರ್ಬೋದು, ಶಿವಮೊಗ್ಗದಲ್ಲಿ ಒಂದು ಟ್ರಯಲ್ ಬ್ಲಾಸ್ಟ್ ಮಾಡಿದ್ನಲ್ಲ, ಆತ ಏನಾದ್ರೂ ಒಂದು ಕಾಂಟ್ಯಾಕ್ಟ್ ಇದೆಯಾ, ಮಗದೊಂದು ಹೀಗೆ ಹಲವು ಆಂಗಲ್ ನಿಂದ ತನಿಖೆಯನ್ನ ಎನ್ಐಎ ಟೀಮ್ ಮಾಡ್ತಾ ಇದೆ. ಅದರಲ್ಲಿ ಮುಂದುವರಿದ ಭಾಗ ಅಥವಾ ಸದ್ಯಕ್ಕೆ ಸಿಗ್ತಾ ಇರೋ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ಒಟ್ಟು 5 ಕಡೆಗಳಲ್ಲಿ ಬೆಂಗಳೂರು ಸೇರಿದಂತೆ ಒಟ್ಟು 5 ಕಡೆಯಲ್ಲಿ ರೈಡ್ ಮಾಡಿದ್ದಾರೆ. ಶಿವಮೊಗ್ಗ, ಹುಬ್ಳಿಯಲ್ಲೂ ಕೂಡ ಇದೀಗ ರೈಡ್ ಮಾಡೋದ್ರ ಮುಖಾಂತರ ಅನುಮಾನ ಮತ್ತಷ್ಟು ದಟ್ಟವಾಯಿತು ಅಥವಾ ಬೇರೆ ಏನಾದ್ರೂ ಕ್ಲೂ ಸಿಕ್ತು ಅಂದ್ರೆ ಅವರುಗಳನ್ನ ಮುಲಾಜಿಲ್ದೆ ವಶಕ್ಕೆ ಪಡಿತಾರೆ. ಒಂದು ಕಡೆ ಆತನಿಗಾಗಿ ಹುಡುಕಾಟ ಶೋಧ ಮುಂದುವರೆದಿದೆ. ಚೆನ್ನೈನಲ್ಲೂ ಕೂಡ ರೈಡ್ ಮಾಡಿದ್ದಾರೆ. ಇದೀಗ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿ ಬಿಟ್ಟು ಕಳಿಸಿತ್ತು. ಅನುಮಾನದ ಮೇರೆಗೆ ಆ ಇಬ್ಬರ ಮನೆ ಮೇಲೆ ಮತ್ತೆ ದಾಳಿ ಮಾಡಿದ್ದಾರೆ. ಎಲ್ಲಾದ್ರೂ ನಾವು ಇಷ್ಟೊತ್ತು ಮಾತಾಡ್ದಂಗೆ ಡಾಕ್ಯುಮೆಂಟ್ಸ್ ಮಗದೊಂದು ಏನಾದ್ರೂ ಸಿಕ್ತು ಅಥವಾ ಸ್ಟೇಟ್ಮೆಂಟ್ಗಳು ಅನುಮಾನಕ್ಕೆ ಕಾರಣವಾಯಿತು ಅನ್ನೋದಾದ್ರೆ ಅವರುಗಳನ್ನ ಮತ್ತೆ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. ತೀರ್ಥಹಳ್ಳಿಯಲ್ಲಿ ಅಬ್ದುಲ್ ಮತೀನ್ ಅಂತ ನೋಡಿದ್ವಿ, ಹಳೆ ಆರೋಪಿ, ಆತ ಇನ್ನೂ ಸಿಕ್ಕೇ ಇಲ್ಲ. ಆಮೇಲೆ ಮುಸಾವಿರ್ ಹುಸೇನ್ ಅಂತ ನೋಡಿದ್ವಿ, ಬಾಂಬರ್, ಅಂದ್ರೆ ಆ ಮಾಸ್ಕ್ ಹಾಕೊಂಡು ಕ್ಯಾಪ್ ಹಾಕೊಂಡು ಓಡಾಡ್ತಾ ಇದ್ದಾನಲ್ಲ, ರಾಮೇಶ್ವರಂ ಕೆಫೆಗೆ ಆ ಬ್ಯಾಗ್ ತಂದಿಟ್ಟು ಬ್ಲಾಸ್ಟ್ ಮಾಡಿದ್ನಲ್ಲ, ಆತನ ಸುಳಿವಂತೂ ಇಲ್ಲವೇ ಇಲ್ಲ. ತೀರ್ಥಹಳ್ಳಿ ಸಾರ್ಧರ್ ನವೀನ್ ಹೊಸ ಆರೋಪಿ, ಈತ ಮುಜಾವಿರ್ಗೆ ಸಹಾಯ ಮಾಡಿದವನು ಅಂತ ಅನುಮಾನ ಇದೆ. ಸೊ ಹೀಗಾಗಿ ಇವ್ರುಗಳ ಹುಡುಕಾಟಕ್ಕೆ ಎನ್ಐಎ ಟೀಮ್ ಮುಂದಾಗ್ತಾ ಇದೆ. ಬಟ್ ಇಲ್ಲಿ ತನಕ ಕುತೂಹಲ ಮೂಡಿಸ್ತಾ ಇರುವಂತದ್ದು, ಆತ ಹೇಗೆ ಎಷ್ಟು ಆಂಗಲ್ ನಲ್ಲಿ ಯೋಚನೆ ಮಾಡಿ ಈ ಒಂದು ಬಾಂಬ್ ಇಟ್ಟು ಹೋಗಿದ್ದಾನೆ ಅಂತ. ಆತನ ಕ್ಯಾಪ್ ಅನ್ನ ಪತ್ತೆ ಹಚ್ಚೋಕ್ ಶುರು ಮಾಡಿದ್ರು. ಒಂದು ಡ್ರಾಯಿಂಗ್ ಮಾಡೋದ್ರ ಮುಖಾಂತರ ಹೆಂಗಿರುತ್ತೆ ಇವನು ನೋಡ್ಕೊಟ್ಟಂತವರಿಗೆ ಇಷ್ಟು ಬಹುಮಾನ ಅಂತಾನೂ ಕೂಡ ಹಾಕಿದ್ರು. ಬಸ್ಗಳಲ್ಲಿರುವ CC ಕ್ಯಾಮ್ರಾ ಚೆಕ್ ಮಾಡಿದ್ರು. ಆತ ಎಂಥ ಕ್ರಿಮಿನಲ್ ಅಂದ್ರೆ, ರಸ್ತೆ ಬದಿಯಲ್ಲಿ ಹೋಗ್ಬಿಟ್ರೆ ಎಲ್ಲಿ CC ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತೀನೋ ಅಂತ ರಸ್ತೆ ಮಧ್ಯದಲ್ಲೇ ಓಡಾಡಿದ್ದಾನೆ. ಗಂಟೆಗೆ ಒಂದು 20 ಬಸ್ ಚೇಂಜ್ ಮಾಡಿದ್ದಾನೆ. ಇದು ಪೊಲೀಸರಿಗೆ ತುಂಬಾ ಚಾಲೆಂಜಿಂಗ್ ಆಗಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗೇಶ್ ನೀಡಿದ್ದಾರೆ. ನಾಗೇಶ್, ಈ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತನಿಖೆ ಎಲ್ಲಿ ತನಕ ಬಂದು ನಿಂತಿದೆ? ಮೇಜರ್ ಅಪ್ಡೇಟ್ ಅಂದ್ರೆ ಸದ್ಯಕ್ಕೆ ಏನು ಕೊಡ್ಬೋದು? ಇವತ್ತು ಬೆಳಗ್ಗೆ ಬೆಂಗಳೂರಿನ ಗುರಪ್ಪನಪಾಳ್ಯ ಸೇರಿದಂತೆ ರಾಜ್ಯದ 5 ಕಡೆ ಎನ್ಐಎ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಶಿವಮೊಗ್ಗ, ಹುಬ್ಬಳ್ಳಿ, ಬೆಂಗಳೂರು ಸೇರಿದಂತೆ ಒಟ್ಟು 5 ಕಡೆ ದಾಳಿ ಮಾಡಿರುವಂಥ ಪೊಲೀಸರು ಈಗಾಗಲೇ ರಾಮೇಶ್ವರಂ ಬಾಂಬ್ ಕೆಫೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಿದರು. ಶಂಕಿತರನ್ನು ಈಗಾಗಲೇ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದು ತನಿಖೆಯನ್ನು ಮಾಡಿರುವಂಥದ್ದು. ತನಿಖೆ ವೇಳೆ ಆತ ತಮಿಳುನಾಡಿನ ಒಂದು ಮಾಲ್ನಲ್ಲಿ
ತನ್ನ ಕ್ಯಾಪನ್ನು ಖರೀದಿ ಮಾಡಿದ್ದ ಅನ್ನುವಂಥದ್ರ ಬಗ್ಗೆ NIA ಅಧಿಕಾರಿಗಳಿಗೆ ಕ್ಲೂ ಸಿಕ್ಕಿತ್ತು. ಆ ಮಾಹಿತಿ ಆಧಾರದ ಮೇಲೆ ಇವತ್ತು ಚೆನ್ನೈ ಎಲ್ಲೂ ಕೂಡ ಈಗ ದಾಳಿಯನ್ನು ಮಾಡಿರುವಂಥ NIA ಅಧಿಕಾರಿಗಳು ಭಾಳಷ್ಟು ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈಗಾಗಲೇ ಕರ್ನಾಟಕದಲ್ಲಿ ಶಂಕಿತರನ್ನು ವಶಕ್ಕೆ ಪಡೆದು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅದೇ ಶಿವಮೊಗ್ಗದಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಬಂಧಿತರಾದನ್ನು ಕೂಡ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಕ್ಲೂ ಸಿಕ್ಕಿರುವ ಕಾರಣಕ್ಕಾಗಿ ಇವತ್ತು ಬೆಂಗಳೂರಿನ ಗುರಪ್ಪನಪಾಳ್ಯ ಸೇರಿದಂತೆ ಒಟ್ಟು ರಾಜ್ಯದ 5 ಕಡೆ ದಾಳಿ ಮಾಡಿರುವಂಥ NIA ಅಧಿಕಾರಿಗಳು ಬೆಳಗ್ಗೆಯಿಂದಲೂ ಕೂಡ ಶಂಕಿತರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಮಾಡ್ತಿದ್ದಾರೆ. ವಿದ್ಯಾ, ಓಕೆ, ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗೆ. ಸದ್ಯದ ಅಪ್ಡೇಟ್ ಹೀಗಿದೆ: ಬೆಂಗಳೂರಿನ ಗುರಪ್ಪನಪಾಳ್ಯದಲ್ಲಿ ದಾಳಿಯನ್ನು ನಡೆಸಿದೆ ಮತ್ತು ಇಬ್ಬರನ್ನ ವಶಕ್ಕೆ ಪಡೆದು ಇಲ್ಲಿ ತನಕ NIA ವಿಚಾರಣೆ ಕೂಡ ಮಾಡಿತ್ತು. ಆತ ಎಲ್ಲೆಲ್ಲಿ ಓಡಾಡಿದ್ದಾನೆ ಅನ್ನೋ ಅನುಮಾನದ ಮೇರೆಗೆ NIA ಎಲ್ಲ ಕಡೆ ತನ್ನ ಒಂದು ಜಾಲವನ್ನು ಹರಡಿಸಿದ್ದು. ಚೆನ್ನೈಯಲ್ಲೂ ಕೂಡ ಪೊಲೀಸರು ತನಿಖೆಗೆ ಇಳ್ತಿದ್ದಾರೆ. ಬಟ್ ಆತನ ಮೂಲ ಮಾತ್ರ ಇನ್ನೂ ಪತ್ತೆ ಆಗಿಲ್ಲ, ಯಾರಾತ ಅಂತ ಗೊತ್ತಾಗಿಲ್ಲ.